ಶ್ರೀ ಗುರುದೇವ ದತ್ತ. ಶ್ರೀ ಗುರುಚರಿತ್ರೆ ಅಧ್ಯಾಯ 29. ಶ್ರೀ ಗಣೇಶಾಯ ನಮಃ. ಶ್ರೀ ಸರಸ್ವತೇ ನಮಃ. ಶ್ರೀ ಗುರುಭ್ಯೋ ನಮಃ. ಇನ್ನು ಅಧ್ಯಾಯ 29ರಲ್ಲಿ ಗುರುಗಳು ಭಸ್ಮದ ಮಹಾತ್ಮೆಯನ್ನು ವಿವರಿಸುತ್ತಾರೆ. ನಾಮಧಾರಕನು ಸಂತೋಷದಿಂದ ಶ್ರೀ ಗುರುವು ಸ್ವಯಂ ಭಸ್ಮ ಮಹತ್ವವನ್ನು ಏನೆಂದು ವಿವರಿಸಿದರೂ ತಿಳಿಸಬೇಕು ಎಂದು ಕೋರುತ್ತಾನೆ. ಆಗ ಸಿದ್ಧಯೋಗಿ ಹೀಗೆ ವಿವರಿಸಿದರು. ಹಿಂದೆ ಕೃತಯುಗದಲ್ಲಿ ವಾಮದೇವರೆಂಬ ಮುನೀಶ್ವರರು ಜೀವನ್ಮುಕ್ತರಾಗಿ ಆತ್ಮಾನಂದದಲ್ಲಿ ತೇಲಾಡುತ್ತಿದ್ದರು. ಆ ಮುನಿ ಜಟೆ ನಾರು ಬಟ್ಟೆಗಳನ್ನು ಧರಿಸಿ ಮೈತುಂಬ ವಿಭೂತಿ ಹಚ್ಚಿಕೊಂಡು ಅಲ್ಲಲ್ಲಿ ಸಂಚಾರ ಮಾಡುತ್ತಾ ಕೊನೆಯಲ್ಲಿ ನಿರ್ಮಾನುಷ್ಯವಾದ ಕ್ರೌಂಚಾರಣ್ಯದಲ್ಲಿ ವಾಸ ಮಾಡತೊಡಗಿದರು. ಆ ಕಾಡಿನಲ್ಲಿ ಬ್ರಹ್ಮರಾಕ್ಷಸನೊಬ್ಬ ಕಾಣಿಸಿದ. ಪ್ರಾಣಿಗಳನ್ನೆಲ್ಲ ಕೊಂದು ತಿನ್ನುತ್ತಿದ್ದ. ಅವನು ಈ ಮುನಿಯನ್ನ ಕಂಡು ಅವನನ್ನ ನುಂಗಬೇಕೆಂದು ಆತನ ಮೇಲೇರಿ ಬಂದನು. ಆ ಮುನಿ ನಿರ್ಲಿಪ್ತನಾಗಿ ನೋಡುತ್ತಾ ನಿಂತು ಬಿಟ್ಟನು. ಆ ಬ್ರಹ್ಮರಾಕ್ಷಸ ಕೊಲ್ಲಲೆಂದು ಆ ಮುನಿಯನ್ನ ಮುಟ್ಟುತ್ತಲೇ ಆತನ ಶರೀರದ ಮೇಲಿನ ಭಸ್ಮ ಅವನಿಗೆ ಅಂಟಿಕೊಂಡಿತು. ತಕ್ಷಣವೇ ಆ ರಾಕ್ಷಸನಿಗೆ ಪೂರ್ವಜನ್ಮದ ಸ್ಮೃತಿ ಬಂದಿತು. ಈ ಪ್ರಪಂಚದಲ್ಲಿ ಏನು ಬೇಕಾದರೂ ಲಭಿಸಬಹುದೇನೋ, ಸತ್ಪುರುಷರ ದರ್ಶನ ಲಭಿಸುವುದು ಮಾತ್ರ ಬಹಳ ಕಷ್ಟ. ಅಷ್ಟು ಘೋರ ಪಾಪಗಳನ್ನು ಮಾಡಿದ್ದರೂ ಸಹ ಆ ರಾಕ್ಷಸನಿಗೆ ಆ ಮುನಿಯ ಸ್ಪರ್ಶವಾಗುತ್ತಲೇ ಅವನ ಹೃದಯ ಶಾಂತಿ ಪಡೆದು ವಿಶೇಷವಾದ ಜ್ಞಾನೋದಯವಾಯಿತು. ಅವನು ಆ ಮುನಿ ಶ್ರೇಷ್ಠರ ಕಾಲ ಮೇಲೆ ಬಿದ್ದು, ಗುರೋತ್ತಮರೇ, ನೀವು ಸಾಕ್ಷಾತ್ ಭಗವಂತನೇ. ನಿಮ್ಮ ಕಟಾಕ್ಷದಿಂದ ನನ್ನ ಪಾಪಗಳೆಲ್ಲ ತೀರಿ ಹೋದವು. ನನ್ನ ಪಾಪದ ಯೋಚನೆಗಳೆಲ್ಲ ನಿಂತು ಹೋದವು. ನನ್ನನ್ನು ರಕ್ಷಿಸಿ ಎಂದು ಬೇಡಿಕೊಳ್ಳುತ್ತಾನೆ. ಆಗ ವಾಮದೇವ ಮಹರ್ಷಿ, ನೀನು ಯಾರು? ನೀನು ಈ ಕಾಡಿನಲ್ಲಿದ್ದೀ ಏಕೆ ಎಂದು ಕೇಳುತ್ತಾರೆ. ಆ ರಾಕ್ಷಸ ನಮಸ್ಕಾರ ಮಾಡುತ್ತಾ ಹೀಗೆ ಹೇಳುತ್ತಾನೆ. ಹೇ ಸ್ವಾಮಿ, ನಿಮ್ಮ ದಯೆಯಿಂದ ನನಗೆ ಪೂರ್ವ ಜನ್ಮಗಳನ್ನೆಲ್ಲ ನೆನಪಿಗೆ ಬಂದಿತು. ನನಗೆ 25 ಜನ್ಮಗಳ ಹಿಂದೆ ಉತ್ತಮವಾದ ಜನ್ಮ ಲಭಿಸಿತ್ತು. ಆಗ ನಾನು ದುರ್ಜಯನೆಂಬುವ ಹೆಸರಿನ ಯವನರಾಜ. ಆಗ ನಾನು ಅನೇಕಾನೇಕ ಪಾಪಗಳನ್ನು ಮಾಡಿ ಪ್ರಜೆಗಳಿಗೆ ಅನೇಕ ಬಾಧೆಗಳನ್ನು ಉಂಟು ಮಾಡಿದೆ. ಮಧೋನ್ಮಕ್ತರಾಗಿ ಬಹಳ ಜನ ಪರಸ್ತ್ರೀಯರನ್ನ ಬಲೆಗೆ ಹಾಕಿಕೊಂಡೆ. ಇನ್ನು ಕೆಲವರನ್ನ ಬಲಾತ್ಕಾರ ಕೂಡ ಮಾಡಿದೆ. ಆ ನಂತರ ಅವರ ಮುಖವನ್ನೂ ಸಹ ನೋಡುತ್ತಿರಲಿಲ್ಲ. ಅವರ ಗತಿ ಏನೆಂದು ಯೋಚಿಸುತ್ತಿರಲೂ ಇಲ್ಲ. ಅವರೆಲ್ಲರೂ ಸೇರಿ ನನಗೆ ಶಾಪ ಕೊಟ್ಟರು. ಆದರೂ ಅದನ್ನು ನಾನು ಲೆಕ್ಕಿಸದೆ ಕುಡಿದು ಇನ್ನೆಷ್ಟೋ ಜನರನ್ನ ಭ್ರಷ್ಟರನ್ನಾಗಿ ಮಾಡಿದೆ. ಕೊನೆಗೆ ನನಗೆ ಕ್ಷಯರೋಗ ಬಂದಿತು. ಆಗ ನಾನು ಅನೇಕ ಕಷ್ಟಗಳಿಗೆ ಗುರಿಯಾಗಿ ಕೊನೆಯಲ್ಲಿ ಸತ್ತು ಹೋದೆ. ಆಮೇಲೆ 10,000 ವರ್ಷಗಳು ಪಿಶಾಚಿಯಾಗಿ ಸಂಚರಿಸಿದೆ. ಮರುಜನ್ಮದಲ್ಲಿ ಹುಲಿಯಾಗಿ ಹುಟ್ಟಿದೆ. ಅನಂತರ ಅಜರ, ತೋಳ, ಊರಹಂದಿ, ನಾಯಿ, ನರಿ, ಜಿಂಕೆ, ಮೊಲ, ಕೋತಿ, ಹದ್ದು, ಕಪ್ಪೆ, ಕಾಗೆ, ಕರಡಿ, ಕಾಡುಕೋಳಿ, ಕುರುಡುಕತ್ತೆ, ಬೆಕ್ಕು, ಕಪ್ಪೆ, ಆಮೆ, ಕಾಗೆ, ಮೀನು, ಹೆಗ್ಗಣ, ಗೂಬೆ, ಆನೆ, ಬೆಕ್ಕು ಎಂದು 24 ಜನ್ಮಗಳನ್ನು ಎತ್ತಿ 25ನೇ ಜನ್ಮದಲ್ಲಿ ಈ ವಿಧವಾಗಿ ಬ್ರಹ್ಮರಾಕ್ಷಸನಾದೆ. ಈಗ ನೀವು ನನ್ನ ಕಣ್ಣಿಗೆ ಬಿದ್ದ ತಕ್ಷಣ ನಿಮ್ಮನ್ನು ನುಂಗಬೇಕೆಂಬ ಗರ್ಭಾತುರತೆಯಲ್ಲಿ ನಿಮ್ಮ ಮೇಲೆ ಏರಿ ಬಂದು ನಿಮ್ಮನ್ನು ಮುಟ್ಟುತ್ತಲೇ ನನಗೆ ಈ ಜ್ಞಾನ ಉಂಟಾಯಿತು. ನಾನು ಮಾಡಿದ ಪಾಪಗಳನ್ನೆಲ್ಲ ಒಂದೇ ಸಲಕ್ಕೆ ತೊಳೆದು ಹೋದವು. ಇನ್ನೂ ನನಗೆ ಜನ್ಮರಾಹಿತ್ಯವನ್ನು ಪ್ರಸಾದಿಸಿ ರಕ್ಷಿಸಿ. ಎಂದಿನದೋ ಕಿಂಚಿತ್ತು ಪುಣ್ಯ ಇದ್ದುದರಿಂದಲೇ ನನಗೆ ನೀವು ದೊರೆತಿರಿ. ಸ್ಪರ್ಶ ಮಾತ್ರಕ್ಕೆ ನನಗಿಷ್ಟು ಜ್ಞಾನ ಪ್ರಸಾದಿಸಿದ ನೀವು ನಿಶ್ಚಯವಾಗಿ ಪರಮೇಶ್ವರರೇ. ಆದರೆ ನನ್ನಂತಹ ನಿಕೃಷ್ಟನಿಗೆ ಇಂತಹ ಜ್ಞಾನ ಹೇಗೆ ಬಂತು ತಿಳಿಸಿರಿ ಎಂದು ಪ್ರಾರ್ಥಿಸಿಕೊಳ್ಳುತ್ತಾನೆ. ಆಗ ವಾಮದೇವರು, ಇದು ನನ್ನ ಮಹಿಮೆಯಲ್ಲ, ನನ್ನ ಮೈ ಮೇಲೆ ಇರುವ ಭಸ್ಮದ ಮಹಿಮೆ. ಅದರ ಮಹಾತ್ಮೆಯನ್ನು ಸಂಪೂರ್ಣವಾಗಿ ತಿಳಿದವರು ಯಾರೂ ಇಲ್ಲ. ಸಾಕ್ಷಾತ್ ಪರಮೇಶ್ವರನೇ ಅದನ್ನು ಧರಿಸುತ್ತಾನೆಂದ ಮೇಲೆ ಅದರ ಮಹಿಮೆಯನ್ನ ಬೇರೆಯಾಗಿ ಹೇಳಬೇಕೆ? ಅದಕ್ಕೊಂದು ನಿದರ್ಶನ ಹೇಳುತ್ತೇನೆ ಕೇಳು. ಪೂರ್ವದಲ್ಲಿ ಕರ್ಮಭ್ರಷ್ಟನೂ ದುರಾಚುರನೂ ಆದ ಒಬ್ಬ ದ್ರಾವಿಡ ಬ್ರಾಹ್ಮಣನಿದ್ದ.
ಅವನು ಒಬ್ಬಳು ಶೂದ್ರ ಸ್ತ್ರೀಯ ಸಂಗ ಮಾಡಿದ್ದರಿಂದ ಊರಿನವರೆಲ್ಲ ಸೇರಿ ಅವನನ್ನ ಹೊರಹಾಕಿದರು. ಕೊನೆಗೆ ಅವನ ತಾಯ್ತಂದಿಯರು ಅವನನ್ನ ಒಳಗೆ ಬರಗೊಡಲಿಲ್ಲ. ಕ್ರಮಕ್ರಮವಾಗಿ ಅವನಿಗೆ ಕುಡಿತದ ಅಭ್ಯಾಸವಾಗಿ ಅದಕ್ಕೆ ಹಣವಿಲ್ಲದೆ ಕಳ್ಳತನ ಮಾಡುತ್ತಿದ್ದ. ಒಂದು ದಿನ ಅವನು ಕುಡಿದು ಆ ಶೂದ್ರ ಸ್ತ್ರೀಯ ಬಳಿ ಹೋದಾಗ ಅಲ್ಲಿ ಮತ್ತೊಬ್ಬ ಪ್ರಿಯಕರನೆದುರಿಗಾಗಿ ಅವನನ್ನ ಹೊಡೆದು ಊರ ಹೊರಗೆ ಒಂದು ಹಳ್ಳದಲ್ಲಿ ಬಿಸಾಡಿದ. ಅವನು ಕೊನೆಯುಸಿರು ಬಿಡುತ್ತಾ ಬಿದ್ದಿದ್ದಾಗ ಅವನನ್ನ ನೋಡಿ ಶವವೆಂದುಕೊಂಡು ಪಕ್ಕದಲ್ಲಿ ಬೂದಿಯಲ್ಲಿ ಬಿದ್ದುಕೊಂಡಿದ್ದ ನಾಯಿಯೊಂದು ಅವನನ್ನ ಕಿತ್ತು ತಿನ್ನಲು ಬಂತು. ನಖಶಿಖಾಂತವಾಗಿ ಅವನ ವಾಸನೆ ನೋಡಿತು. ಆಗ ಆ ನಾಯಿ ಮೈ ಮೇಲೆ ಬಿದ್ದಿದ್ದ ಬೂದಿ ಸ್ವಲ್ಪ ಅವನ ತಲೆಯ ಮೇಲೆ ಬಿತ್ತು. ಸ್ವಲ್ಪ ಕಾಲದಲ್ಲಿ ಅವನಿಗೆ ಅವಸಾನ ಕಾಲವಾದಾಗ ಯಮಕಿಂಕರರು ಬಂದರು. ಅಷ್ಟರಲ್ಲೇ ಎಲ್ಲಿಂದಲೂ ಶಿವದೂತರು ಬಂದು ಅವರನ್ನ ಓಡಿಸಿದರು. ಆಗ ಯಮಧರ್ಮರಾಜ ಅಲ್ಲಿಗೆ ಬಂದು ಅದಕ್ಕೆ ಕಾರಣ ಕೇಳಿದ. ಆಗ ಆ ಶಿವದೂತರು ಆ ಶವದ ಮೇಲಿದ್ದ ವಿಭೂತಿ ತೋರಿಸಿ, ವಿಭೂತಿ ಹಚ್ಚಿಕೊಂಡವರನ್ನೆಲ್ಲ ಕೈಲಾಸಕ್ಕೆ ಕರೆತನ್ನಿರೆಂದು ನಮ್ಮ ಪರಶಿವ ಆಜ್ಞೆ ಮಾಡಿದ್ದಾನೆ. ಭಸ್ಮ ಧರಿಸಿದವರ ಪಾಪವೆಲ್ಲ ನಾಶವಾಗುತ್ತದೆ ಎಂದು ಹೇಳಿದರು. ಆದ್ದರಿಂದ ಓ ರಾಕ್ಷಸ, ನಾನು ಭಕ್ತಿಯಿಂದ ವಿಭೂತಿ ಧಾರಣೆ ಮಾಡುತ್ತೇನೆ ಎಂದು ವಾಮದೇವರು ಹೇಳುತ್ತಾರೆ. ಆಗ ಆ ರಾಕ್ಷಸ, ಸ್ವಾಮಿ, ಸಾಕ್ಷಾತ್ ನೀವೇ ಆ ಪರಮೇಶ್ವರ. ನನ್ನ ಪೂರ್ವ ಪುಣ್ಯದಿಂದ ನಿಮ್ಮ ದರ್ಶನವೂ ಜ್ಞಾನವೂ ಲಭ್ಯವಾಯಿತು. ಇನ್ನಾದರೂ ನನ್ನನ್ನು ಉದ್ಧರಿಸಿ ಅಂತಹ ಮಹಾತ್ಮ್ಯವುಳ್ಳ ಆ ಭಸ್ಮವನ್ನ ಹೇಗೆ, ಯಾವ ವಿಧದಲ್ಲಿ ಧಾರಣೆ ಮಾಡಬೇಕೋ ವಿವರಿಸಿ ಎಂದು ಬೇಡಿಕೊಂಡ. ವಾಮದೇವರು ಹೀಗೆ ಹೇಳಿದರು. ಒಂದು ಸಲ ಶಿವ ತನ್ನ ಗಣಗಳೊಡನೆ ಕೂಡಿ ಕ್ರೀಡೆಯಾಡಲು ಮಂದರ ಪರ್ವತಕ್ಕೆ ಬಂದ. ಅಲ್ಲಿದ್ದ ಇಂದ್ರಾದಿ ದೇವತೆಗಳು, ಗಂಧರ್ವರು, ಯಕ್ಷರು, ಕಿಂಪುರುಷರು, ಸಿದ್ಧರು, ಸಾಧ್ಯರು, ವಸಿಷ್ಠ ನಾರದಾದಿ ಋಷಿಗಳು, ಬೃಹಸ್ಪತಿ ಮೊದಲಾದವರೆಲ್ಲರೂ ಬಂದು ಸೇರಿದರು. ಅವರ ಮಧ್ಯೆ ಸಿಂಹಾಸನದ ಮೇಲೆ ಶಿವ ಕುಳಿತುಕೊಂಡ. ಕರ್ಪೂರ ಕಾಂತಿಯಿಂದ ತುಂಬಿದ ದೇಹ, ಜಟೆ, ನಾಗಾಭರಣ, ಚಂದ್ರವಂಕ, ಸಕಲಾಯುಧಗಳನ್ನು ಧರಿಸಿದ ಆ ಶಿವ ಕೆಂಪು ವಸ್ತ್ರ ಧರಿಸಿದ್ದಾನೆ. ಆಗ ಆ ಸಭೆಯಲ್ಲಿ ಸನತ್ಕುಮಾರರು ಎದ್ದು ನಿಂತು ನಮಸ್ಕಾರ ಮಾಡಿ, ಸ್ವಾಮಿ, ಲೌಕಿಕರ ಪಾಪಗಳು ನೀಗಿ ಅವರಿಗೆ ಸುಲಭವಾಗಿ ಮುಕ್ತಿ ನೀಡಬಲ್ಲ ಉಪಾಯವೇನಾದರೂ ಹೇಳಬೇಕು ಎಂದು ಪ್ರಾರ್ಥಿಸುತ್ತಾರೆ. ಆಗ ಆ ಪರಶಿವ ಹೀಗೆ ಬೋಧಿಸಿದ. ಸುಲಭವಾಗಿ 4 ಪುರುಷಾರ್ಥಗಳನ್ನು ಪ್ರಸಾದಿಸಬಲ್ಲದ್ದು ಎಂದರೆ ಭಸ್ಮದಿಂದ ತ್ರಿಪುಂಡ್ರ ಧಾರಣೆ ಮಾಡುವುದೇ. ಭಸ್ಮಕ್ಕೆಂದು ಸಂಕಲ್ಪ ಮಾಡಿ ಗೋಮಯ ಶೀಕರಿಸಿ ಅದರಿಂದ ಹೋಮ ಮಾಡಬೇಕು. ಹಾಗೆ ಮಾಡಿದ್ದರಿಂದ ಬಂದ ಭಸ್ಮವನ್ನ ಸದ್ಯೋಜಾತಂ ಎನ್ನುವ ಮಂತ್ರದಿಂದ ಕೈಯಲ್ಲಿ ತೆಗೆದುಕೊಂಡು ಅಗ್ನಿರಿತ್ಯ ಎನ್ನುವ ಮಂತ್ರದಿಂದ ಅಭಿಮಂತ್ರಿಸಿ ಮಾನಸೋಕ್ತ ಎಂದು ಮಂತ್ರ ಓದುತ್ತಾ ಅದನ್ನ ಹೆಬ್ಬೆರಳಿನಿಂದ ಉಜ್ಜುತ್ತಾ ತ್ರಯಂಬಕಂ ಎನ್ನುವ ಮಂತ್ರ ಹೇಳುತ್ತಾ ಶಿರಸ್ಸಿನಲ್ಲಿ ಧರಿಸಬೇಕು. ನಂತರ ತ್ರಯಾಯುಷಂ ಜಮದಗ್ನೆ ಎನ್ನುವ ಮಂತ್ರದಿಂದ ತ್ರಿಪುಂಡ್ರಗಳ ಧಾರಣೆ ಮಾಡಬೇಕು. ಆ 3ರಲ್ಲಿ ಯಾವ ರೇಖೆಯೂ ಕಣ್ಣು ಹುಬ್ಬುಗಳನ್ನು ದಾಟಬಾರದು. ಆ ರೇಖೆಗಳಲ್ಲಿ ಮೊದಲನೆಯದು ಕೊನೆಯದನ್ನ ಮಧ್ಯಮ ಅನಾಮಿಕಗಳೆನ್ನುವ ಬೆರಳುಗಳಿಂದ ತೀಡಿಕೊಂಡು ಹೆಬ್ಬಟ್ಟಿನಿಂದ ಬಲದಿಂದ ಎಡಕ್ಕೆ ಮಧ್ಯರೇಖೆಯನ್ನ ತಿದ್ದಿಕೊಳ್ಳಬೇಕು. ಆ ರೇಖೆಗಳಲ್ಲಿ ಮೊದಲನೆಯದಕ್ಕೆ ಆಕಾರವೂ ವರ್ಣ, ಗಾರ್ಹ್ಯಪತ್ಯಾಗ್ನಿ, ಭೂತತ್ವ, ರಜೋಗುಣ, ಋಗ್ವೇದ, ಕ್ರಿಯಾಶಕ್ತಿ, ಪ್ರಾತಸ್ಸವನ ಬ್ರಹ್ಮ ದೇವತೆಯಾಗಿದ್ದಾನೆ. ಎರಡನೆಯ ರೇಖೆಗೆ ಭೂಕಾರ ವರ್ಣ, ದಕ್ಷಿಣಾಗ್ನಿ, ಆಕಾಶ ತತ್ವ, ಯಜುರ್ವೇದ, ಮಾಧ್ಯಾಂದಿನ ಸವನಗಳಿಗೆ ಸಂಕೇತ, ಇಚ್ಛಾಶಕ್ತಿ, ವಿಷ್ಣು ದೇವತೆಗೆ ಚಿಹ್ನ. ಮೂರನೆಯ ರೇಖೆಗೆ ಮಖಾರ ವರ್ಣ, ಆಹ ವಹನೀಯಾಗ್ನಿ, ಸತ್ವಗುಣ, ಜ್ಞಾನಶಕ್ತಿ, ತೃತೀಯ ಸವನ ಶಿವನಿಗೆ ಸಂಕೇತವಾಗಿದೆ. ಹೀಗೆ ಭಾವಿಸುತ್ತಾ ತ್ರಿಪುಂಡ್ರವನ್ನ ಧರಿಸಬೇಕು.
ಈ ರೀತಿಯಲ್ಲಿ ಭಸ್ಮ ಧಾರಣೆ ಮಾಡಿದ ಮುಮುಕ್ಷುಗಳಿಗೆ ಮುಕ್ತಿ ದೊರೆಯುತ್ತದೆ. ಮಿಕ್ಕವರಿಗೆ ಅವರು ಕೋರಿದ ಪುರುಷಾರ್ಥಗಳು ದೊರೆಯುತ್ತವೆ. ಆದ್ದರಿಂದ 4 ಆಶ್ರಮಗಳಿಗೆ ಸೇರಿದವರು ಭಸ್ಮ ಧರಿಸಬೇಕು. ಅದರಿಂದ ಪಾಪಗಳು ನಾಶವಾಗಿ ಪುಣ್ಯ ಕೈಗೂಡುತ್ತವೆ. ಈ ವಿಧಾನ ತಿಳಿಯದೇ ಹೋದರೂ ಸಂಪೂರ್ಣವಾದ ವಿಶ್ವಾಸದಿಂದ ಭಸ್ಮ ಧರಿಸಿದರೂ ಸಾಕು, ಪಾಪ ನಾಶನವಾಗುತ್ತದೆ. ಭೂಮಿಯ ಮೇಲಿರುವ ತೀರ್ಥಗಳಲ್ಲೆಲ್ಲ ಸ್ನಾನ ಮಾಡಿದ ಪುಣ್ಯ, ಮಂತ್ರಗಳೆಲ್ಲವನ್ನ ಅನುಷ್ಠಾನ ಮಾಡಿದ ಫಲ ಲಭಿಸುವುದೇ ಅಲ್ಲದೆ ಉತ್ತಮ ಗತಿ ಕೂಡ ಲಭಿಸುತ್ತದೆ. ವ್ಯಾಧಿ ಭಯಗಳು ಕಳೆದು ದೀರ್ಘಾಯು, ಐಶ್ವರ್ಯ, ಜ್ಞಾನವು ಲಭ್ಯವಾಗುತ್ತದೆ ಎಂದು ಶಿವ ಹೇಳುತ್ತಾನೆ. ಆದ್ದರಿಂದ ಓ ರಾಕ್ಷಸ, ಈ ಭಸ್ಮದಿಂದಲೇ ನಿನಗಿಂತಹ ಜ್ಞಾನ ಲಭಿಸಿತು. ಹೀಗೆ ಹೇಳುತ್ತಾ ಸ್ವಲ್ಪ ಭಸ್ಮವನ್ನ ಮಂತ್ರಿಸಿ ವಾಮದೇವ ಮಹರ್ಷಿ ಆ ರಾಕ್ಷಸನಿಗೆ ಪ್ರಸಾದಿಸಿದರು. ಅದನ್ನ ಧರಿಸಿ ಆ ರಾಕ್ಷಸ ಮುಕ್ತನಾಗಿ ಮಹರ್ಷಿಗೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರವನ್ನ ಮಾಡಿ ಸ್ವರ್ಗಕ್ಕೆ ತೆರಳಿದರು. ವಾಮದೇವರು ತ್ರಿಮೂರ್ತಿಯ ಅವತಾರವಾಗಿದ್ದಾರೆ. ಜೀವಿಗಳನ್ನು ಉದ್ಧರಿಸಲು ಮಾನವ ರೂಪದಲ್ಲಿ ಭೂಮಿಯ ಮೇಲೆ ಸಂಚರಿಸುತ್ತಿರುತ್ತಾರೆ. ಈ ಭಸ್ಮ ಮಹಾತ್ಮೆಯನ್ನ ಕುರಿತು ಶೌನಕಾದಿ ಋಷಿಗಳಿಗೂ ಸೂತ ಮಹಾಮುನಿ ಹೇಳಿದರು. ಶ್ರೀಗುರು ವಿವರಿಸಿ ಹೇಳಿದ ಭಸ್ಮ ಮಹಿಮೆಯನ್ನ ಕೇಳಿ ತ್ರಿವಿಕ್ರಮ ಭಾರತಿ ಅವರಿಗೆ ನಮಸ್ಕಾರ ಮಾಡಿ ಮುಂದೆ ತನ್ನ ಆಶ್ರಮಕ್ಕೆ ಹೋದನು. ಇಲ್ಲಿಗೆ ಗುರುಚರಿತ್ರೆಯ ಅಧ್ಯಾಯ 29 ಮುಕ್ತಾಯವಾಗಿತ್ತು. ಈ ಅಧ್ಯಾಯವನ್ನ ಗುರುಗಳ ಪಾದಗಳಿಗೆ ಅರ್ಪಣೆಯನ್ನ ಮಾಡುತ್ತಾ ಮುಕ್ತಾಯಗೊಳಿಸೋಣ. ಶ್ರೀ ದತ್ತಾಯ ಗುರುವೇ ನಮಃ. ಶ್ರೀಪಾದ ಶ್ರೀವಲ್ಲಭಾಯ ನಮಃ. ಶ್ರೀ ನೃಸಿಂಹ ಸರಸ್ವತಿಯೇ ನಮಃ.